ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ವೇದಗಳಲ್ಲಿರುವ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋದು ಮತ್ತೆ ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭವಾದ ಮಾತಲ್ಲ, ತುಂಬಾ ಕಷ್ಟಕರವಾಗಿರುತ್ತೆ. ಪ್ರತಿಯೊಂದು ಪದಗಳ ಅರ್ಥವನ್ನು ತಿಳಿಸೋದಕ್ಕಂತೇನೆ ಒಂದು ಗ್ರಂಥ ಇದೆ. ಆ ಗ್ರಂಥದ ಹೆಸರೇ ನಿರುಕ್ತ ಅಂತ. ಶಾಸ್ತ್ರಗಳಲ್ಲಿ ಮುಖ್ಯವಾಗಿ 6 ಬರ್ತವೆ: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ. ಈ 6ರಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ವೇದ ಪುರುಷನಿಗೆ ಕಣ್ಣಿದ್ದಂಗೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮಹಾತ್ಮರು ಗ್ರಹಗಳ ಚಲನ ವಲನವನ್ನು ಲೆಕ್ಕ ಮಾಡಿ ಈಗಾಗಲೇ ಏನಾಗಿದೆ, ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅಷ್ಟೊಂದು ಪಾಂಡಿತ್ಯವನ್ನು ಪಡೆದಿರ್ತಾರೆ. ಬೇಕಾದ್ರೆ ನೀವೊಂದನ್ನ ಗಮನಿಸಿ. ಪಂಚಾಂಗದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಯಾವಾಗ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಅಂತ್ಯ ಆಗುತ್ತೆ, ಯಾವ ನಕ್ಷತ್ರದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಆರಂಭ ಆಗಿ ಅಂತ್ಯ ಆಗುತ್ತೆ ಅನ್ನೋದನ್ನ ಖಚಿತವಾಗಿ ಬರೆದಿರ್ತಾರೆ. ಅದಕ್ಕೆ ತಕ್ಕಂತೆ ಅದೇ ಸಮಯಕ್ಕೆ ಅಷ್ಟೇ ಗಂಟೆಗೆ ಶುರುವಾಗಿ ಅಷ್ಟೇ ಗಂಟೆಗೆ ಕೊನೆಗೊಳ್ಳುತ್ತದೆ. ಇದನ್ನ ಯಾವ ರೀತಿ ಬರೆದಿರ್ತಾರೆ? ಪಂಚಾಂಗದ ಕರ್ತನು ಆ ರೀತಿ ಗ್ರಹಗಳನ್ನು ಲೆಕ್ಕ ಮಾಡಿ ಖಚಿತವಾಗಿ ಬರೆದಿರ್ತಾರೆ. ಪಂಚಾಂಗದ ಸೃಷ್ಟಿಕರ್ತರಿರ್ತಾರಲ್ಲ, ಅವರು ಜ್ಯೋತಿಷ್ಯ ಶಾಸ್ತ್ರವನ್ನು ಆಧಾರವನ್ನಾಗಿಟ್ಕೊಂಡು ಗ್ರಹಗಳ ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಪಡೆದಿರ್ತಾರೆ. ಅದರ ಆಧಾರದ ಮೇಲೆ ಗ್ರಹಗಳ ಚಲನವಲನವನ್ನು ಲೆಕ್ಕ ಮಾಡಿ ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಏನಾಗುತ್ತೆ ಅಂತ ಊಹೆ ಮಾಡಿ ಖಚಿತವಾಗಿ ಬರ್ದಿರ್ತಾರೆ. ಅದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂತಹ ಹಬ್ಬಗಳು, ವ್ರತಗಳು ಕೂಡ ಪಂಚಾಂಗದಲ್ಲಿ ಯಾವ ದಿನಕ್ಕೆ ಯಾವ ಡೇಟ್ಗೆ ಬರ್ತಿರ್ತಾರೋ ಅದೇ ಸಮಯಕ್ಕೆ ಆಗುತ್ತೆ. ಅಂದಮೇಲೆ ಜ್ಯೋತಿಷ್ಯ ಶಾಸ್ತ್ರ ಇರೋದನ್ನೋದು 100ಕ್ಕೆ 100% ಸತ್ಯ. ಕೆಲವರು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಪೂರ್ತಿಯಾಗಿ ಅಧ್ಯಯನ ಮಾಡಿ ಅವರು ಹೇಳುವಂತಹ ಜ್ಯೋತಿಷ್ಯ ತಪ್ಪಾಗ್ಬಿಟ್ರೆ ಅಷ್ಟು ಮಾತ್ರಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಇಲ್ಲ ಅಂತಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮನುಷ್ಯರಿಗೆ ಒಂದೇ ರೀತಿಯ ಶಕ್ತಿ ಅನ್ನೋದಿಲ್ಲ. ನಮ್ಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಇನ್ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಳ್ಳೋದು ಮೂರ್ಖತನ. ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಪೂರ್ತಿಯಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರು, ಮಹಾನ್ ಋಷಿಗಳು ಎಷ್ಟೋ ಜನ ಇರ್ತಾರೆ. 6 ಶಾಸ್ತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಕಲ್ಪ ಏನ್ ಹೇಳುತ್ತೆ ಅಂದ್ರೆ, ಹಬ್ಬಗಳು, ಹರಿದಿನಗಳು, ಪೂಜೆಗಳು, ವ್ರತಗಳು ಯಾವ ರೀತಿ ಮಾಡಬೇಕು, ಅವುಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಪ್ರತಿಯೊಂದು ಬರ್ದಿರ್ತಾರೆ. ಆ ರೀತಿ ಯಾರು ಹೇಳಿರ್ತಾರೆ, ಯಾರು ಬರ್ದಿರ್ತಾರೆ ಅಂದ್ರೆ ಋಷಿ ಮುನಿಗಳು ಹೇಳಿರ್ತಾರೆ. ಅವ್ರು ಏನ್ ಹೇಳಿದಾರೋ ಅದರಂತೆ ಮಾಡೋದೇ ಕಲ್ಪ ಅನ್ನೋದು. ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಂದ್ರೆ ಒಂದು ರೀತಿಯ ಕಲ್ಪವನ್ನು ಅನುಸರಿಸಬೇಕಾಗುತ್ತೆ. ಸತ್ಯನಾರಾಯಣ ವ್ರತವನ್ನು ಮಾಡ್ಬೇಕಾದ್ರೆ ಒಂದು ರೀತಿಯ ಕಲ್ಪವನ್ನು ಅನುಸರಿಸಬೇಕಾಗುತ್ತೆ. ರುಕ್ಮಿಣಿ ಕಲ್ಯಾಣವನ್ನು ಮಾಡ್ಬೇಕಾದ್ರೆ ಒಂದು ರೀತಿಯ ಕಲ್ಪವನ್ನು ಅನುಸರಿಸಬೇಕಾಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಕಲ್ಪ ಅನ್ನೋದಿರುತ್ತೆ. ಆ ಕಲ್ಪದಂತೆ ಪ್ರತಿಯೊಂದನ್ನು ಮಾಡ್ಬೇಕಾಗುತ್ತೆ. ಯಾರು ಏನು ಹೇಳಿದಾರಂತೆ ಅದನ್ನು ಅನುಸರಿಸಬಾರ್ದು. ಋಷಿ ಮುನಿಗಳು ಏನ್ ಹೇಳಿದಾರೋ ಅದೇ ಕಲ್ಪ, ಅದರಂತೆ ಅನುಸರಿಸಿ ನಾವು ಎಲ್ಲಾ ಹಬ್ಬಗಳು, ವ್ರತಗಳನ್ನು ಮಾಡ್ಬೇಕಾಗುತ್ತೆ. ಈ 6 ಶಾಸ್ತ್ರಗಳಲ್ಲದೆ ಇನ್ನೂ 4 ಶಾಸ್ತ್ರಗಳು ಬರ್ತವೆ. ಅವು ಯಾವುವು ಅಂದ್ರೆ ಆಯುರ್ವೇದ, ಧನುರ್ವೇದ, ಅರ್ಥಶಾಸ್ತ್ರ ಮತ್ತು ಧರ್ಮಶಾಸ್ತ್ರ. ಆಯುರ್ವೇದ ಅಂದ್ರೆ ಮನುಷ್ಯನ ಆಯುಷನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಪದಾರ್ಥಗಳನ್ನು ಸೇವಿಸಬೇಕು ಅನ್ನೋದನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಧನುರ್ವೇದ ಯಾವ ಮಂತ್ರವನ್ನು ಅನುಸಂಧಾನ ಮಾಡಿ ಬಾಣ ಪ್ರಯೋಗ ಮಾಡಿದರೆ ಅಸ್ತ್ರವಾಗಿ ಬದಲಾಗುತ್ತೋ ಅದ್ರ ಬಗ್ಗೆ ಧನುರ್ವೇದದಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಅಸ್ತ್ರನೇ ಬೇರೆ, ಶಸ್ತ್ರನೇ ಬೇರೆ. ಯಾವುದಾದ್ರೂ ಆಯುಧಗಳನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಯೋಗ ಮಾಡಿದರೆ ಅದನ್ನು ಶಸ್ತ್ರ ಅಂತ ಕರೀತಾರೆ. ಮಂತ್ರಗಳ ಮುಖಾಂತರ ಒಂದು ಶಕ್ತಿಯನ್ನು ತಂದು ಯಾವುದಾದ್ರೂ ವಸ್ತುವಿನಲ್ಲಿ ಆ ಶಕ್ತಿಯನ್ನು ತುಂಬಿ ಪ್ರಯೋಗ ಮಾಡಿದರೆ ಅದನ್ನ ಅಸ್ತ್ರ ಅಂತ ಕರೀತಾರೆ. ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ, ವಾಯುವ್ಯಾಸ್ತ್ರ, ಪಾಶುಪತಾಸ್ತ್ರ, ಈ ರೀತಿ ಇವುಗಳನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಈ ಅಸ್ತ್ರಗಳನ್ನು ಉಪಯೋಗಿಸ್ತಾರೆ. ಅರ್ಥಶಾಸ್ತ್ರ ರಾಷ್ಟ್ರಕ್ಕಾಗ್ಲಿ ದೇಶಕ್ಕಾಗ್ಲಿ ಹಣವನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು, ಪ್ರಜೆಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು, ತೊಂದರೆಗಳು ಬರ್ದಂಗೆ ಯಾವ ರೀತಿ ನೋಡ್ಕೋಬೇಕು, ಮತ್ತೆ ಪ್ರಜೆಗಳಿಗೋಸ್ಕರ ಯಾವ ಕೆಲಸಕ್ಕೆ ಯಾವ ರೀತಿಯ ಹಣವನ್ನು ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಅರ್ಥಶಾಸ್ತ್ರದಲ್ಲಿ ಬರೆದಿರ್ತಾರೆ. ಧರ್ಮಶಾಸ್ತ್ರವನ್ನು ಯಾವ ರೀತಿ ಪಾಲಿಸಬೇಕು, ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಯಾವ ರೀತಿಯ ಧರ್ಮವನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ವಿವರವಾಗಿ ಬರೆದಿರ್ತಾರೆ. ಈ 14 ಶಾಸ್ತ್ರಗಳಲ್ಲದೆ ಮತ್ತೆ 4 ಶಾಸ್ತ್ರಗಳಿದಾವೆ. ಅವು ಯಾವುವು ಅಂದ್ರೆ ಧರ್ಮಶಾಸ್ತ್ರ, ತರ್ಕಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಪುರಾಣ. ಒಟ್ಟಾರೆ ಈ 18 ಶಾಸ್ತ್ರಗಳನ್ನು ಸೇರಿಸಿ ವಿದ್ಯಾಸ್ಥಾನಗಳು ಅಂತ ಕರೀತಾರೆ. ವಿದ್ ಅಂದ್ರೆ ತಿಳ್ಕೊಬೇಕಾಗಿರೋದನ್ನ ಯಾವಾಗ, ಎಲ್ಲಿ, ಯಾವ ರೀತಿ ತಿಳ್ಕೊಬೇಕು ಅಂತ ಈ 18 ಶಾಸ್ತ್ರಗಳಿಂದ ನಾವು ಕಲಿಬಹುದು. ನಮ್ಮ ಸನಾತನ ಧರ್ಮದ ಪವಿತ್ರತೆ ಎಲ್ಲಿವರೆಗೂ ಇರುತ್ತೆ ಅಂದ್ರೆ
ಈ 18 ಶಾಸ್ತ್ರಗಳು ಯಾವಾಗಲೂ ಶಾಶ್ವತವಾಗಿ ನಿರಂತರವಾಗಿ ಸುರಕ್ಷಿತವಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಸನಾತನ ಧರ್ಮ ಅನ್ನೋದು ಸುರಕ್ಷಿತವಾಗಿ ಮುಂದುವರಿತಾನೇ ಇರುತ್ತೆ. ನಮ್ಮ ಸನಾತನ ಧರ್ಮಕ್ಕೆ ಉಸಿರಂತೆ ಇರುವ ಒಂದು ಸಿದ್ಧಾಂತ ಯಾವುದೆಂದ್ರೆ ಈಶ್ವರನು ಇದ್ದಾನೆ ಅನ್ನೋ ಒಂದು ಸತ್ಯ. ಈಶ್ವರ ಅಂತ ಯಾರನ್ನು ಕರಿತೀವಂದ್ರೆ ಯಾರ ಅಧಿಕಾರವನ್ನು ಪ್ರಶ್ನೆ ಮಾಡೋಕೆ ಆಗೋದಿಲ್ವೋ, ಯಾರು ಸೃಷ್ಟಿಕರ್ತನೋ, ಯಾರು ಸ್ಥಿತಿಕರ್ತನೋ, ಯಾರು ಪ್ರಳಯಕರ್ತನೋ ಅವನೇ ಪರಬ್ರಹ್ಮ ಸ್ವರೂಪ, ಅವನೇ ಈಶ್ವರ ಅಂತ ಕರೆಯಲ್ಪಡುತ್ತಾನೆ. ಅವನ ಅಧಿಕಾರಕ್ಕೆ ವಿರೋಧ ಅನ್ನೋದು ಇರೋದಿಲ್ಲ. ಈಶ್ವರನು ಯಾರನ್ನ ಕಾಪಾಡ್ಬೇಕು ಅಂದ್ಕೊಂಡ್ರೆ ಅವರನ್ನ ಕಾಪಾಡ್ತಾನೆ, ಯಾರಿಗೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಅಂತವರಿಗೆ ಶಿಕ್ಷೆ ಕೊಡ್ತಾನೆ. ಅವ್ರಿಗೆ ಯಾಕೆ ಶಿಕ್ಷೆ ಕೊಟ್ಟು ಇವರನ್ನ ಯಾಕೆ ಕಾಪಾಡ್ದೆ ಅಂತ ನಾವು ಕೇಳೋದಕ್ಕೂ ಕೂಡ ಈಶ್ವರನು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ನಾವು ಮಾಡಿರೋ ಕರ್ಮಗಳನ್ನು ಜ್ಞಾಪಕ ಇಟ್ಕೊಂಡು ಇಷ್ಟೊಂದು ಕೋಟಿ ಜನರಿಗೆ ಯಾರಿಗೆ ಯಾವ ರೀತಿಯ ಫಲಿತಾಂಶ ಕೊಡ್ಬೇಕೋ ಅವರಿಗೆ ಆ ರೀತಿಯ ಫಲಿತಾಂಶವನ್ನು ಕೊಡ್ತಾ ಇರ್ತಾನೆ ಆ ಈಶ್ವರನು. ಸ್ನೇಹಿತರೆ, ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನೇನಾದ್ರೂ ನೀವು ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.